ಹಾಯ್ ಫ್ರೆಂಡ್ಸ್, ಬನ್ನಿ ನನ್ನ ಸ್ಟೈಲಲ್ಲಿ ಒಂದ್ಸಲ ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನಿ. ನಾನಿವತ್ತು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು. ಹೇಳೋದೇನು ಬೇಕಾಗಿಲ್ಲ ಹೇಗೆ ಮಾಡೋದು ಉಪ್ಪಿಟ್ಟು, ಯಾಕಂದರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಉಪ್ಪಿಟ್ಟು. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲಪ್ಪ ಉಪ್ಪಿಟ್ಟು. ನಿಮಗೆಲ್ಲ ಇಷ್ಟನಾ? ನನ್ನ ತಂಗಿರಿಗೆ ಇಷ್ಟ ಉಪ್ಪಿಟ್ಟು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ನೈಟು, ಮಿಡ್ ನೈಟ್ ಯಾವಾಗ ಕೊಟ್ಟರೆ ತಿಂತಾರೆ. ಅಂತೂ ಇಂತೂ ಮಾಡಿ ಮುಗಿಸ್ದೆ ಉಪ್ಪಿಟ್ಟು. ಅದಕ್ಕೆ ನೀವೆಲ್ಲ ಸೇರಿ ಹೊಡೀರಿ ಒಂದು ಕ್ಲಾಪ್ಸು. ಹೀಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಪ್ರಿಯಾ ಸ್ಟೈಲ್ ಮೆಣಸಿನ್ಕಾಯಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾ, ಸ್ವಲ್ಪ ಪೆಪ್ಪರ್ ಪೌಡರು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು, ಅಜ್ವಾನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ ರೆಸ್ಟ್ ಮಾಡೋಕ್ಕಿಡಿ. ನಾವು ನೆಕ್ಸ್ಟ್ ಈ ಕಡೆ ಒಂದು ಸೈಡಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿ ವಾಶ್ ಮಾಡಿಕೊಂಡು ಒರೆಸ್ಕೋಬೇಕು. ನೀರು ಸ್ವಲ್ಪ ನೀಡ್ದಂಗೆ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ತೊಗೊಂಡು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಕಡಲೆ ಹಿಟ್ಟು, ಅದ್ರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಣ್ಣೆಲಿ ಹಾಕಿದ್ರೆ ನನ್ನ ಸ್ಟೈಲ್ ಮೆಣಸಿನ್ಕಾಯಿ ಆಗೋಯಿತು. ಹೃದಯ ಕೇಳ್ದ ಅಂತ ಹೇಳಿ ಮೆಣಸಿನ್ಕಾಯಿ ಮಾಡಿದ್ರೆ ಫಸ್ಟಿಗೆ ಚೆನ್ನಾಗಿಲ್ಲ ಅಂದ್ಬಿಡೋದ. ಉಪ್ಪಿಟ್ಟು ಎಂಜಾಯ್ ಮಾಡಿ.